ಕರ್ನಾಟಕ ಟಿವಿ, ಜನಪರ ನ್ಯಾಯಪರ. ಕೂಡ್ಲಿಗಿ ತಹಸೀಲ್ದಾರ್ ವಿಕೆ ನೇತ್ರಾವತಿ ಅವರು ಕಾನ ಮಡುಗು ಗ್ರಾಮದಲ್ಲಿ ದಲಿತ ಕೇರಿಗೆ ಸ್ಮಶಾನವಿಲ್ಲ ಎಂಬ ವಿಷಯ ಮಾಧ್ಯಮದಲ್ಲಿ ಬೆಳಕಿಗೆ ಬಂದ ನಂತರ ತಕ್ಷಣ ಕ್ರಮ ಕೈಗೊಂಡಿದ್ದಾರೆ. ನವೆಂಬರ್ 6ರಂದು ಬರ್ಮವ್ವ ಎಂಬ ಹಿರಿಯವರ ಅಂತ್ಯ ಸಂಸ್ಕಾರ ಸಂದರ್ಭದಲ್ಲಿ ಸ್ಮಶಾನದಲ್ಲಿ ಗುಂಡಿ ತೋಡಿದಾಗ ನಿರಂತರವಾಗಿ ನೀರು ಬರ್ತಾ ಇತ್ತು. ನೀರಲ್ಲಿ ಹೂಳೆಯುತ್ತಿದ್ದ ಗುಂಡಿಯಲ್ಲಿ ಅಂತ್ಯಕ್ರಿಯೆ ನಡೆಸಬೇಕಾದ ದುಸ್ಥಿತಿ ಉಂಟಾಗಿತ್ತು. ಈ ಘಟನೆ ಪತ್ರಿಕೆ ಮತ್ತು ಟಿವಿ ಮಾಧ್ಯಮಗಳಲ್ಲಿ ಪ್ರಕಟವಾದ ಪರಿಣಾಮ ಇಂದು ಕೂಡ್ಲಿಗಿ ತಾಲೂಕು ದಂಡಾಧಿಕಾರಿ ತಹಸೀಲ್ದಾರ್ ನೇತ್ರಾವತಿ, ಸಿಬ್ಬಂದಿ ವರ್ಗ, ಗ್ರಾಮ ಲೆಕ್ಕಾಧಿಕಾರಿ ಇಮ್ರಾನ್ ಮತ್ತು ಪಿಡಿಒ ವಿನಯ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಸ್ಮಶಾನದ ಗಿಡಗಂಟೆ ತೆರವು ಮಾಡಿಸುವುದು, ಅಕ್ರಮ ಒತ್ತುವರಿ ಜಾಗವನ್ನು ವಶಪಡಿಸಿಕೊಳ್ಳುವುದು ಹಾಗೂ ಟ್ರೆಂಚ್ ಅಳವಡಿಸುವ ಕೆಲಸವನ್ನ ತಕ್ಷಣ ಆರಂಭಿಸಿದರು. ಅಧಿಕಾರಿಗಳು ಸ್ವತಃ ಸ್ಥಳದಲ್ಲಿ ನಿಂತು ಜೆಸಿಬಿ ಮೂಲಕ ಕಾರ್ಯಾಚರಣೆಗೆ ಚಾಲನೆ ಕೊಟ್ಟಿದ್ದಾರೆ. ಎಲ್ಲ ರೀತಿಯ ನೀರಾಗಿರೋದು ಎಲ್ಲರೂ ಗ್ರಾಮ ಪಂಚಾಯಿತಿ ಸದಸ್ಯರು ಆಗಿರುವಂತಹ ದಿನೇಶ್ ಕುಮಾರ್, ಬಿ ಅಂಜನಪ್ಪ, ಹನುಮಂತಪ್ಪ, ಶರಣಪ್ಪ, ಮಾಜಿ ಸದಸ್ಯರು, ತಾಲೂಕು ಸಂಘಟನಾ ಸಂಚಾಲಕ ಎನ್ ಫಕೀರಪ್ಪ, ಡಿಎಸ್ಎಸ್ನ ಕೆಜಿ ಸುರೇಶ್ ಸೇರಿ ಅನೇಕ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಹಲವು ವರ್ಷಗಳಿಂದ ಇದ್ದ ಸ್ಮಶಾನ ಸಮಸ್ಯೆಯನ್ನ ಬಗೆಹರಿಸಲು ದಿಟ್ಟತನದಿಂದ ಮುಂದಾದ ತಹಸೀಲ್ದಾರ್ ನೇತ್ರಾವತಿ ಮೇಡಂ ಅವರಿಗೆ ಮತ್ತು ಸಹಕರಿಸಿದ ಮಾಧ್ಯಮ ಪ್ರತಿನಿಧಿಗಳಿಗೆ ಎನ್ ಫಕೀರಪ್ಪ ಧನ್ಯವಾದ ತಿಳಿಸಿದ್ದಾರೆ. ವರದಿ ಕೆ ತಿಪ್ಪೇಸ್ವಾಮಿ, ಕೂಡ್ಲಿಗಿ.